ನನ್ನ ಪ್ರಕಾರ ಅದರ ಸಂಪೂರ್ಣವಾಗಿ ರೂಲ್ಸಿನ ಆಚೆ ಬಂದಿಲ್ಲ. ನಾನು ನಿನ್ನೆ ಬಜೆಟ್ ಪ್ಯಾರಾನಲ್ಲಿ PPP ಮಾಡಲ್ ಅಂತ ಬಂದಿದೆ. ಇದಕ್ಕೆ ತಪ್ಪೇನಿದೆ? ಅಂದರೆ ಸರ್ಕಾರದ ಜಮೀನಲ್ಲ. ಈಗ ಎಷ್ಟೊಂದು ಯೋಜನೆಗಳು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲೇ ನಡೆಸ್ತೀವಲ್ಲ. ಸರ್ಕಾರಕ್ಕೆ ನಡ್ಸಕ್ಕೆ ವಿಶ್ವವಿದ್ಯಾಲಯ ನಡ್ಸಕ್ಕೆ ಆಗಲ್ವಾ? ಸರ್ಕಾರದಿಂದಾನೇ ಅನುಭವ ಮಂಟಪ ಮಾಡ್ತಾ ಇರೋದಲ್ಲ, ಸರ್ಕಾರದಿಂದಾನೇ ವಚನ ಮಂಟಪ ನಾವು ಕಲಬುರಗಿನಲ್ಲೂ ಮಾಡ್ತಾ ಇರೋದಲ್ಲ. ಈಗ ಅದು ಇಲ್ಲಿಗಲ್ ಇರ್ಬೋದು ಅಥವಾ ತಪ್ಪೇನಿದೆ ಅಂತ ಹೇಳಿದ್ರೆ, ನ್ಯೂನತೆಗಳೇನಿದೆ ಅಂತ ಹೇಳಿದ್ರೆ ಅದನ್ನ ನಾವು ತಿದ್ಕೋಬಹುದು. ತಪ್ಪು ಅಂತಲ್ಲ ಸರ್, ಸರ್ಕಾರದಿಂದ ಮಾಡಿದ್ರೆ ಒಳ್ಳೇದಾಗುತ್ತೆ. ಈಗ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ರೂಲ್ಸ್ ಏನಿದೆ ಅಥವಾ ಹೇಗೆ ಮಾಡ್ತಾರೆ ಅಂತ. ಅದರಲ್ಲಿ ಏನಾದರೂ ಲೋಪ ಕಂಡು ಬಂದರೆ ತಿದ್ಕೊಳ್ಳೋಣ. ಆದರೆ ಹೇಳದೆ ಅದು ಮಾಡದೇ ತಪ್ಪು ಹೇಳಿ ಹಿಂಗೆ ಹೇಳಬೇಕು ಹಂಗೆ ಹೇಳ್ಬೇಕಂದ್ರೆ ಅದು ಸರಿಯಲ್ಲ. ಯತ್ನಾಳ್ ಅವ್ರ ಭವಿಷ್ಯ ಅವರಿಗೆ ಗೊತ್ತಿಲ್ಲ ಪಾಪ. ನೀವು ಅವ್ರು ನಮ್ಮ ಭವಿಷ್ಯ ಬರೀತಾರೆ. ಅವರೇ ಅವ್ರ ಪಕ್ಷದ ಹೊರಗೆ ಹೋಗ್ತಾ ಇದ್ರೆ ಅವ್ರಿಗೆ ಗೊತ್ತಿತ್ತೇನು? ಇನ್ನು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಯಾರಿಗೆ? ಯಾರು ಹೇಳಿದ್ದು? ಅದು ತೀರ್ಮಾನ ಸಿದ್ದರಾಮಯ್ಯನವರನ್ನ ತಗೋಬೇಕು ಅಥವಾ ಹೈಕಮಾಂಡ್ ಅವರ ತಗೋಬೇಕು. ಸದ್ಯಕ್ಕೆ ಇಬ್ರು ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ. ಅದೇ DK ಶಿವಕುಮಾರ್ RSS ಮೇಲೆ ಒಂದು ಮಾತಾಡಿದ್ರಿ, RSS ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಂತ. ಈಗಲೂ ಕೂಡ ನೀವು ಆ ಮಾತಿನ ಮೇಲೆ ಸ್ಟ್ಯಾಂಡ್ ಆಗಿದ್ದೀರಾ ಸರ್? ಹೌದು, ರಿಜಿಸ್ಟರ್ ಆಗಿದ್ದಾರೆ ಅವರಿಗೆ. ಇಲ್ಲ, ಎಲ್ಲರೂ ಬಿಟ್ಟು ಪ್ರಿಯಾಂಕ್ ಖರ್ಗೆನ ಕೈ ತೊಳೆದ ಮಿಂದಿದ್ದೀರಾ ಅಂತ BJP RSS ಅವರು ಹೇಳ್ತಾ ಇದ್ದಾರೆ. ಈಗ ನೀವು ಕೇಳಿ, ಯಾರು ಬೇಡ ಅಂತಿದ್ದಾರೆ? ಯಾರು ಆಲ್ಸೋ ಫ್ರೀ ಟು ಆಸ್ಕ್. ನಾವು ಕೇಳಿದಿರೋ ಪ್ರಶ್ನೆ ನೀವು ಕೇಳ್ಬೋದಲ್ಲ. ಪ್ರಾಬ್ಲಮ್ ನೀವು ಯಾಕೆ ಹೆದರ್ತಾ ಇದ್ದೀರಾ ಅಂತ ಅಷ್ಟೇ. ಓಕೆ ಥ್ಯಾಂಕ್ ಯು. ನೋಡಿ ಆಯ್ತಪ್ಪ, KRIDL ಅಂತ ತಿಳ್ಕೊಳ್ಳಿ ಅಥವಾ ಪಂಚಾಯತ್ ರಾಜ್ದ ಅಂತ ಇಟ್ಕೊಳ್ಳಿ. ಎಲ್ಲಿ ತೋರಿಸಿ. ಸುಮ್ಮನೆ ಅಲ್ಲೋ ಒಂದು ಅಷ್ಟು ಕಳಪೆ ನಡೆದಿರ್ಬೋದು, ಇಲ್ಲ ಅಂತಿಲ್ಲ. ಹಂಗಂತ ಪೂರಾ ವ್ಯವಸ್ಥೆನೇ ಕೆಟ್ಟೋಗಿದೆ ಅಥವಾ ಎಲ್ಲ ದುಡ್ಡು ಇವ್ರು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಸದನ ನಡೀತಾ ಇದೆಯಲ್ಲ, ಇಡೀ ದಾಖಲೆ ಚರ್ಚೆ ಮಾಡಿ. ಈಗ ಒಂದು ವಾರ, ಈಗ 2-3 ವಾರದ ಹಿಂದೆನೇ ಇತ್ತಲ್ರಿ ಸದನ. ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರು, ಒಂದು ದಾಖಲೆಗಳಿಟ್ಟು ಮಾತಾಡಿದ್ರೆ, ಒಂದು ದಾಖಲೆ ಇಟ್ಟು ಮಾತಾಡಿದ್ರೆ ಸುಮ್ಮನೆ ಮೀಡಿಯಾ ಮುಂದೆ ಮಾತಾಡೋದಲ್ಲ. ಸದನದಲ್ಲಿ ಚರ್ಚೆ ಮಾಡಿ, ಸದನದಲ್ಲಿ ದಾಖಲೆಗಳಿರ್ತಿ, ಪುರಾವೆಗಳಿರ್ತಿ ತೋರಿಸಿ. ಸರ್, ನಾಳೆ ವಚನ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆನಲ್ಲಿ ಚಿತ್ತಾಪುರ್ನಲ್ಲಿ ಹಲವಾರು ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ಇದೆ. ಸೊ ಅದಕ್ಕೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಅಧ್ಯಕ್ಷರ, ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರು ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ. ಸರ್, ಈಗ ಬಸವ ಕಲ್ಯಾಣದಲ್ಲಿ ವಚನ ವಿವಿಗೆ 25 ಎಕರೆ ಕೊಡ್ತೀನಿ ಖಾಸಗಿ ಅವರಿಗೆ ಅಂತ ಹೇಳ್ತಾರೆ. ದಿನ ಅಮಿತ್ ಶಾ ಅವ್ರ ಪಕ್ಕದಲ್ಲೇ ಕೂತ್ಕೊಂತಾರಲ್ರಿ ಇವರೆಲ್ಲರೂ, ಕೇಂದ್ರ ಸಚಿವರಲ್ಲ ಅವರು. ಅಮಿತ್ ಶಾ ಅವ್ರ ಪಕ್ಕದಲ್ಲೇ ಕೂತ್ಕೊಂತಾರಲ್ಲ, ಕೇಳ್ಕೊಳ್ಳಿ ಇದಾಗ್ತಾ ಇದೆಯಾ ಇಲ್ಲ, ಹೌದಾ ಇಲ್ಲ ಅಂತ ತನಿಖೆ ಮಾಡಿಸ್ಲಿ, ಸಾಕ್ಷಿಗಳು ಕೊಡಲಿ. ಯಾವಾಗಲೂ ಹಿಟ್ ಆ್ಯಂಡ್ ರನ್ ಮಾಡೋದು ಅವರ ಘನತೆಗೆ ಶೋಭೆ ತರುವಂಥ ಮಾತಲ್ಲ ಅದು. ಸರ್, ಗ್ಯಾರಂಟಿ ಯೋಜನೆಗಳ ಹೆಸರಿನಾಗ ಇಲಾಖೆಗಳ ಅನುದಾನ ಕಡಿತ ಮಾಡಿದ್ದಾರೆ ಅಂತಲ್ಲ ಸರ್ ಬಜೆಟ್ನಾಗ BJP ಅವರು ಆರೋಪಿಸ್ತಾ ಇದ್ದಾರೆ. BJP ಅವರು ನೋಡಿಯಪ್ಪ, ಅವ್ರು ಮಾಡಿದ್ರೆ ಏನು ಸಾಮಾಜಿಕ ಭದ್ರತೆ ಅಥವಾ ಆರ್ಥಿಕವಾಗಿ ಸ್ಥಿರತೆ ತರುವಂಥ ಯೋಜನೆಗಳು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು. ಲಾಡ್ಲಿ ಬಹನ ಮಹಾರಾಷ್ಟ್ರದಲ್ಲಿ ಮಾಸ್ಟರ್ ಸ್ಟ್ರೋಕು. 10,000 ರೂಪಾಯಿ ಇವ್ರು ನೇರವಾಗಿ ಬಿಹಾರ್ನಲ್ಲಿ ಹೆಣ್ಮಕ್ಳಿಗೆ ಹಾಕ್ತಾಯಿದ್ರೆ ಅದು ಮಾಸ್ಟರ್ ಸ್ಟ್ರೋಕು. ನಾವು ಗೃಹಲಕ್ಷ್ಮಿ ಕೊಟ್ಟರೆ ಇವ್ರಿಗೆ ತ್ರಾಸ. ಈಗ ಯಾವ ಯೋಜನೆ ನಿಂತಿದೆ ಹೇಳಿ? ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ಬರ್ತಾ ಇದೆ ಅಲ್ಲ, ನಿಂತಿದೆಯಾ? ಹಿಂದೆ ಖರ್ಚಾಗಲಷ್ಟು ದುಡ್ಡು ಈ ಆರ್ಥಿಕ ವರ್ಷದಲ್ಲಿ ಖರ್ಚಾಗ್ತಾ ಇದೆ. ಸುಮಾರು 4,000 ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಈ ಸರಿ. ಏನು ಸಮಸ್ಯೆ ಏನಿದೆ ಇವ್ರದ್ದು? ಯುವ ನಿಧಿಗೆ